ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತ. ನಾನು ಹಿಂದಿನ ಸಂಚಿಕೆ ಹೇಳಿದ್ದೆ ನಿಮಗೆ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಸಿಂಗ್ ಪ್ಯಾಕೇಜ್ ಕೊಡ್ತೇನೆ ಅಂಥೇಳಿ. ಸಂಚಿಕೆ 2 ಇದು, ನೋಡ್ಕೊಂಡು ಬರುವ. ಲಂಡನ್ ನಗರ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು ಓಲ್ವರ್ತ್. ಓಲ್ವರ್ತ್. ನೆಲ್ಸನ್ನರ ಮೂರ್ತಿರಾಯರ ಸ್ಥಳದ ಹೆಸರೇನು? ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಟ್ರಫಲ್ಗರ್ ಸ್ಕ್ವೇರ್. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಫಲ್ಗರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಭೆ ಯಾರ ಸ್ಮಾರಕವಾಗಿದೆ? ಸಂತ ಸಾರ್ವಭೌಮರ ಕವಿ ಪುಂಗವರ ಸ್ಮಾರಕವಾಗಿದೆ. ಆಂಗ್ಲ ಸಮಾಜದ ವೈಭವ ಕಂಡುಬರುವ ಓಣಿ ಯಾವುದು? ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದೆಂದರೆ ಚೇರಿಂಗ್ ಕ್ರಾಸ್. ಓಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವವು? ಓಲ್ವರ್ತ್ ಅಂಗಡಿಯಲ್ಲಿ ಸಾಬೂನು, ಬೂಟು, ಕಾಲು ಚೀಲ, ಚೆನ್ನ, ಔಷಧ, ಪುಸ್ತಕ, ಅಡುಗೆ ಪಾತ್ರೆ, ಅಡವೆಯ ಹೂವು, ಯುದ್ಧ ಸಾಮಗ್ರಿಗಳು. ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಒಂದು ಟೊಪ್ಪಿಗೆಯಂತೆ ಮತ್ತೊಂದು ಇರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೆರೆಯಾಗಿರುತ್ತದೆ. ಪೊಯೆಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ? ಪೊಯೆಟ್ ಕಾರ್ನರ್ನಲ್ಲಿ ವರ್ಡ್ಸ್ವರ್ತ್, ಕಿಪ್ಲಿಂಗ್, ಮೆಕಾಲೆ, ಜಾನ್ಸನ್, ಗೋಲ್ಡ್ಸ್ಮಿತ್, ಡ್ರಾಯ್ಡನ್. ಅಗ್ನಿಭೂತಿ ವಾಯುಭೂತಿಯರ ಕತೆ. ಕೌಸಂಬಿಯ ಅರಸ ಯಾರು? ಅತಿಬಳ. ಸೋಮಶರ್ಮ ಕಾಶ್ಯಪಿಯವರ ಮಕ್ಕಳ ಹೆಸರೇನು? ಅಗ್ನಿಭೂತಿ ಮತ್ತು ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ತಣ್ಣನಾದ ಸೂರ್ಯಮಿತ್ರನ ಬಳಿ ಕಳುಹಿಸಿದಳು. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯವರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಒಮ್ಮೆ ಅತಿಬಳ ರಾಜನು ಅಗ್ನಿಭೂತಿ ವಾಯುಭೂತಿಯರನ್ನು ಹೀಗೆ ಹೇಳಿದ: ನೀವು ಯಾವ ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು. ಆಗ ಅವರು ತಲೆ ಬಗ್ಗಿಸಿದರು, ಪ್ರತ್ಯುತ್ತರ ಕೊಡಲಿಲ್ಲ. ಏಕೆಂದರೆ ಅವರು ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತ ವ್ಯಸನಗಳಿಗಾಗಿ ತುತ್ತರಾಗಿದ್ದರು. ಆದ್ದರಿಂದ ರಾಜ್ಯಸಭೆಯ ಅವರನ್ನು ಮೂರ್ಖರೆಂದು ತೀರ್ಮಾನಿಸಿತು. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಅವರು ಹಿಂದೆ ಅವರ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋಗಿ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತ ವ್ಯಸನಗಳಿಗಾಗಿ ತುತ್ತಾಗಿದ್ದರು. ಇಲ್ಲಿ ಕೂಡ ಎಲ್ಲಿಯಾದರೂ ಸೋಕ್ಕೆ ಕೆಟ್ಟು ಹೋಗುವರೆಂದು ಭಾವಿಸಿ ಈ ವಿಷಯವನ್ನು ವಿದ್ಯಾಭ್ಯಾಸದ ನಂತರ ಹೇಳಿದರು. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯು ಪ್ರತಿಕ್ರಿಯೆ ಹೇಗಿತ್ತು? ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆನಾಗಲಿ ಕೊಡಲಿಲ್ಲ. ಸ್ನಾನ ಮಾಡುವಾಗ ತಲೆಗೆ ಎಣ್ಣೆಯನ್ನು ಸೋಹಿಸಲಿಲ್ಲ. ಪ್ರತಿದಿನ ರುಚಿಯಾದ ಆಹಾರ ಸೇವಿಸುತ್ತಿದ್ದರು. ಹಬ್ಬ ದಿನದಲ್ಲೂ ನಮಗೆ ರುಚಿಯಾದ ಆಹಾರ ನೀಡಲಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ. ಈಗ ಸಂಕಲ್ಪ ಗೀತೆ ನೋಡ್ಕೊಂಡು ಬರುವ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚಬೇಕು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟಬೇಕು. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟಬೇಕು. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡಗುದ ಸೇತುವೆಯಾಗಬೇಕು. ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡಗುದ ಸೇತುವೆಯಾಗಬೇಕು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕಬೇಕು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕಬೇಕು. ಭಯ ಸಂಶಯದೊಳು ಕಂದಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತಬೇಕು. ಭಯ ಸಂಶಯದೊಳು ಕಂದಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತಬೇಕು. ಹೀಗೆ ಕವಿಯು ನಾವು ದೃಢ ಸಂಕಲ್ಪವನ್ನು ಮಾಡಬೇಕಿತ್ತು ಹೇಳಿದ್ದಾರೆ. ಈಗ ಹಕ್ಕಿ ಹಾರುತ್ತಿದೆ ನೋಡಿದೀರಾ? 3-4 ವಾಕ್ಯದಲ್ಲಿ ಉತ್ತರಿಸಿ.
ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ನೀಲ ಮೇಘಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ, ಚಿಕ್ಕೆಯ ಮಾಲೆ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರನು ಮಾಡಿದ ಕಣ್ಣ, ಹೀಗೆ ಹಕ್ಕಿಯನ್ನು ಆಕಾಶ ಹೋಲಿಸಿದ್ದಾರೆ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಯುಗ ಯುಗಗಳ ಹಣೆ ಬರಹವ ವರಸಿ, ಮನ್ವಂತರಗಳ ಭಾಗ್ಯವ ತೆರಸಿ, ರೆಕ್ಕೆ ಬೀಸ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ನೀವು ನೋಡಿದಿರಾ? ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳ ನೂರಿನ ನೀರನ್ನು ಹೀರಿವೆ. ನಾನು ಹೇಳ್ತಾನೆ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳ ನೂರಿನ ನೀರನ್ನು ಹೀರಿವೆ. ಸಂದರ್ಭ ಸಹಿತ ವಿವರಿಸಿ. ರೆಕ್ಕೆಗಳೆರಡೋ ಪಕ್ಕದಲ್ಲುಂಟು. ದರಾ ಬೇಂದ್ರೆ ರವರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಿಂದ ಆರಿಸಲಾಗಿದೆ. ಕಾಲ ಪಕ್ಷಿಯ ರೂಪವನ್ನು ತಿಳಿಸುತ್ತಾ ಅದರ ಎರಡು ಕಡೆ ಕೆನ್ನನೆ ಹೊನ್ನನೆ ಬಣ್ಣಗಳ ರೆಕ್ಕೆಗಳಿವೆ ಎಂದು ಹೇಳುವಾಗ ಈ ವಾಕ್ಯ ಬಂದಿದೆ. ಕಾಲದ ಚಲನೆಗೆ ಸೂಕ್ತವಾದ ಕಲ್ಪನೆ ಇಲ್ಲಿನ ಸ್ವಾರಸ್ಯ. ಸಾರ್ವಭೌಮರ ನೆತ್ತಿಯ ಕುಕ್ಕಿ. ದರಾ ಬೇಂದ್ರೆರವರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಿಂದ ಆರಿಸಲಾಗಿದೆ. ಕಾಲ ಪಕ್ಷಿಯ ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂಬುದು ಇಲ್ಲಿನ ಸಂದರ್ಭವಾಗಿದೆ. ಕಾಲದ ಸಾರ್ವಭೌಮತೆ ಇಲ್ಲಿನ ಸ್ವಾರಸ್ಯವಾಗಿದೆ. ಹೊಸಗಾಲದ ಹಸುಮಕ್ಕಳ ಹರಸಿ. ದರಾ ಬೇಂದ್ರೆ ರವರ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದಿಂದ ಆರಿಸಲಾಗಿದೆ. ಕವಿಯು ಯುವ ಜನಾಂಗದ ಉತ್ತಮ ಭವಿಷ್ಯಕ್ಕಾಗಿ ಕಾಲದ ಶುಭ ಹಾರೈಕೆಯನ್ನು ಹೇಳುವ ಸಂದರ್ಭ ಇದಾಗಿದೆ. ಕಾಲ ಪಕ್ಷಿಯು ಜನರಿಗೆ ಚೈತನ್ಯ ತುಂಬುತ್ತಿದೆ ಎಂಬುದು ಇಲ್ಲಿನ ಸ್ವಾರಸ್ಯ. ಈಗ ಕೌರವೇಂದ್ರನ ಕೊಂದೆ ನೀನು ಎಂಬ ಪಾಠ ನೋಡ್ಕೊಂಡು ಬರುವ. ಶ್ರೀಕೃಷ್ಣನು ಕರ್ಣನನ್ನು ಭೇಟಿ ಮಾಡಿ ಕರ್ಣನು ಪಾಂಡವ ಕೌರವರಿಗೆ ಹಿರಿಯ, ಭೂಮಿಯ ಒಡೆಯ ಎಂದು ಅವನು ಜನ್ಮರಹಸ್ಯವನ್ನು ತಿಳಿಸಿದನು. ಕುಂತಿಯ 5 ಮಂತ್ರಗಳಲ್ಲಿ ಕರ್ಣ, ಧರ್ಮರಾಯ, ಭೀಮ, ಅರ್ಜುನನ ಮಾದ್ರಿಯು 5ನೇ ಮಂತ್ರದಲ್ಲಿ ನಕುಲ, ಸಹದೇವರನ್ನು ಪಡೆದಳು ಎಂದನು. ಪಾಂಡವರು ಕೌರವರು ನಿನ್ನ ಸೇವೆ ಮಾಡುತ್ತಾರೆ, ಹಸ್ತಿನಾಪುರದ ರಾಜ್ಯದ ರಾಜನಾಗಿ ಎಂದು ಶ್ರೀಕೃಷ್ಣನು ಆಮಿಷಗಳನ್ನು ಒಡ್ಡಿದನು. ಕರ್ಣನು ಅದಕ್ಕೆ ಒಪ್ಪದೆ ದುರ್ಯೋಧನನೇ ತನ್ನ ಬದುಕಿನ ಒಡೆಯ, ಅವನ ಅಭಿಮಾನವೇ ತನ್ನ ಅಭಿಮಾನ, ಅವನಿಗೆ ಏನು ಆಗಬಹುದೋ ತನಗೂ ಅದೇ ಆಗಲಿ, ಅವನಿಗೆ ಬೇಕೆನಿಸಿದಾಗ ಈ ಶರೀರವನ್ನು ತ್ಯಜಿಸುವಿನಿ ಎಂದನು. ನಾಳಿನ ಯುದ್ಧದಲ್ಲಿ ನನ್ನ ಶೌರ್ಯ ಪರಾಕ್ರಮವನ್ನು ತೋರಿಸುತ್ತೇನೆ, ಲೆಕ್ಕಕ್ಕೆ ಸಿಗದಷ್ಟು ಯೋಧರನ್ನು ಕೊಲ್ಲುತ್ತೇನೆ, ಹೀಗೆ ನನ್ನ ಒಡೆಯ ದುರ್ಯೋಧನನ ಋಣವನ್ನು ತೀರಿಸುತ್ತೇನೆ, ನಿನ್ನೆ ವೀರ ರೈವರು ನೋಯಿಸುವುದಿಲ್ಲ ಎಂದು ಕರ್ಣಕೃಷ್ಣನಿಗೆ ಹೇಳುತ್ತಾರೆ. ಚಲಮೆನೆ ಮೆರೆವಂ. ನೆಲ ಕಿರಿವನೆಂಬುದು ಬಗೆದಿರೆ ಛಲ ಕಿರಿವೆಂ ರನ್ನ ರಚಿಸಿರುವ ಚಲಮನೆ ಮೆರೆವಂ ಪದ್ಯದಿಂದ ಆರಿಸಲಾಗಿದೆ. ನಮಸ್ಕರಿಸಿ ಹೋಗಲು ಭೀಷ್ಮರಲ್ಲಿ ಬಂದ ದುರ್ಯೋಧನನು ಪಾಂಡವರೊಂದಿಗೆ ನೆಲಕ್ಕಾಗಿ ಯುದ್ಧ ಮಾಡುತ್ತಿಲ್ಲ, ಛಲಕ್ಕಾಗಿ ಯುದ್ಧ ಮಾಡುತ್ತಿದ್ದೇನೆ ಎಂದು ಹೇಳುವಾಗ ಈ ಮಾತು ಬಂದಿದೆ. ದುರ್ಯೋಧನನ ನೆಲದ ಮೇಲಿನ ವ್ಯಾಮೋಹಿಯಲ್ಲ, ಛಲದ ಗುಣವುಳ್ಳ ಒಂದು ಎಂಬುದು ಇಲ್ಲಿನ ಸ್ವಾರಸ್ಯ. ಪಾಂಡವರೊಳಿರಿದು ಚಲಮನೆ ಮೆರೆವಂ ರನ್ನ ರಚಿಸಿರುವ ಚಲಮನೆ ಮೆರೆವಂ ಪದ್ಯದಿಂದ ಆರಿಸಲಾಗಿದೆ. ತನ್ನ ಒಡ ಹುಟ್ಟಿದವರು ಸತ್ತಿದ್ದರಿಂದ ಕೋಪಗೊಂಡು ದುರ್ಯೋಧನನು ತಾನು ಪಾಂಡವರೊಡನೆ ಚಲಮನ್ನೇ ಮೆರೆಯುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ದುರ್ಯೋಧನನು ಛಲದ ಗುಣ ಇಲ್ಲಿನ ಸ್ವಾರಸ್ಯ. ಈಗ ಹಸುರು. ಹಸುರಾದುದು ಕವಿ ಆತ್ಮ. ಕುವೆಂಪುರವರ ಹಸುರು ಪದ್ಯದಿಂದ ಆರಿಸಲಾಗಿದೆ. ಆಶ್ವಯುಜ ಮಾಸದ ನವರಾತ್ರಿಯ ದಿನ ಸರ್ವಸ್ವ ಹಸುರಾಗಿ ಕಾಣುತ್ತಿರುವುದು ವರ್ಣಿಸುವಾಗ ಈ ವಾಕ್ಯ ಬಂದಿದೆ. ಕುವೆಂಪುರವರ ಪ್ರಕೃತಿಯೊಂದಿಗೆ ಮಿಳಿತಗೊಂಡು ಅದ್ವೈತ ಸ್ಥಿತಿಯನ್ನು ಮುಟ್ಟುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಬೇರೆ ಬಣ್ಣವನೇ ಕಾಣೆ ಕುವೆಂಪುರವರ ಹಸಿರು ಪದ್ಯದಿಂದ ಆರಿಸಲಾಗಿದೆ. ಆಶ್ವಯುಜ ಮಾಸದ ಭತ್ತದ ಗದ್ದೆ, ಅಡಕೆಯ ತೋಟ, ಹುಲ್ಲಿನ ಹಾಸು ಜಮಖಾನೆಯಂತ ಹರಡಿದೆ. ಭೂಮಿ ಹಸಿರಿನಿಂದ ಮೈ ಮುಚ್ಚಿರುವ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ
ಕುವೆಂಪು ಅವರಿಗೆ ಭೂಮಿಯಲ್ಲಿ ಹಸಿರು ಬಿಟ್ಟು ಬೇರೆ ಯಾವುದೇ ಬಣ್ಣಗಳೇ ಕಾಣುವುದಿಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ನಿಮ್ಮ ಹೇಳ್ತೇನೆ, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಕುವೆಂಪುರವರು ಹಸಿರು ಪದದಿಂದ ಆರಿಸಲಾಗಿದೆ. ಕವಿಗೆ ಕಡಲಿನ ಎಲ್ಲೆಲ್ಲೋ ಹಸಿರು, ಹಸುರೇ ಹಸಿರು. ಕವಿ ಆತ್ಮ ಹಸಿರು, ನೆತ್ತರನಿಂದ ಹಸುರುಗಟ್ಟಿತು. ಕವಿಗೆ ಅರ್ಥ ಇತ್ತ ಎತ್ತರ ಹಸಿರು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಹೇಳಿದ್ದಾರೆ. ಹಸಿರು ಕವಿಯ ಆತ್ಮಾವಸ್ಥೆ ಅಲ್ಲದೆ ನೆತ್ತರು ಕೂಡ ಹಸುರಾಗಿದೆ ಎಂಬುದು ಇಲ್ಲಿನ ಸ್ವಾರಸ್ಯ. ಎಲ್ಲರಿಗೂ ಶುಭವಾಗಲಿ. ವಿದ್ಯಾರ್ಥಿಗಳೇ, ಚೆನ್ನಾಗಿ 1ರಲ್ಲಿ 2ರಲ್ಲಿ 3ರಲ್ಲಿ ಮನನ ಮಾಡ್ಕೊಳ್ಳಿ. ನಿಮಗೆ 100ಕ್ಕೆ 100 ಅಂಕಗಳನ್ನು ಗಳಿಸಬೇಕು. ನಿಮ್ಮ ಶಾಲೆಗೆ ನೀವೇ ಕನ್ನಡದ ಪ್ರಥಮ ವೀರರಾಗಬೇಕು. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಕರ್ನಾಟಕ, ಜೈ ಭಾರತ ಮಾತೆ, ಜೈ ಹಿಂದ್.